ನಮಸ್ಕಾರ ಸ್ನೇಹಿತರೆ, ಒಂದು ಒಳ್ಳೆ ಮೊಟ್ಟೆ ಫ್ರೈ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಕೇವಲ 4 ನಿಮಿಷ. ಫಸ್ಟ್ ಮೊಟ್ಟೆ ಸಿಪ್ಪಿನ ಬಿಡಿಸ್ಕೊಳ್ಳಿ. ಅದಾದ ನಂತರ ಕೇವಲ ಖಾರದ ಪುಡಿ ಮತ್ತು ಅದ್ರ ಜೊತೆಗೆ ಇನ್ನೇನು ಹಾಕಕ್ಕೆ ಹೋಗ್ಬಿಡಿ, ಉಪ್ಪು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ದಟ್ ಅದು ನಾವು ಹೆಚ್ಚಿರುವಂಥ ಮೊಟ್ಟೆ ಮೇಲೆ ನೀಟಾಗಿ ಅದರ ಮಸಾಲ ಹಿಡಿಬೇಕು. ಅದಕ್ಕೋಸ್ಕರ ಬೇಸಿಕ್ಲಿ ಈ ಒಂದು ಎಗ್ ರೋಸ್ಟ್ ಬಂದು ಅನ್ನ ಸಾಂಬಾರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ಎಣ್ಣೆ ಹಾಕಿ ಸಾಕು. ಆ್ಯಕ್ಚುಲಿ ಕೊಬ್ಬರೆಣ್ಣೆ ಯೂಸ್ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿದ್ದೀನಿ, ಸನ್ಫ್ಲವರ್ ಆಯಿಲ್. ಇನ್ನೇನು ಆಯಿಲ್ ಬಿಸಿಯಾಗಿದ್ದ ತಕ್ಷಣ ಇದನ್ನು ಈ ಥರ ಒಂದೊಂದಾಗೆ ಡಿಪ್ ಮಾಡಿ ಕೇವಲ 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹೀಟ್ ಮಾಡಿದ್ರೆ ಸಾಕು, ಒಳ್ಳೆ ರೋಸ್ಟ್ ರೆಡಿ ಆಗುತ್ತೆ. ಸೌಟ್ ತೊಗೊಂಡು ನೀಟಾಗೆ ಇದನ್ನು ರೊಟೇಟ್ ಮಾಡಬೇಕು. ಕೇವಲ 4 ನಿಮಿಷದಲ್ಲಿ ಒಂದೊಳ್ಳೆ ಎಗ್ ರೋಸ್ಟ್ ರೆಡಿ ಆಗಿದೆ. ಸೊ ಈ ಎಗ್ ರೋಸ್ಟ್ ನಾನು ಇವತ್ತು ತಿಂತಾ ಇರೋದು ಟೊಮೊಟೊ ರೈಸ್ ಜೊತೆಗೆ. ಇದರ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ. ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಲವ್ ಯು ಆಲ್.